ಉಗ್ರರಿಗೆ ಬೆಂಬಲ ಕೊಟ್ಟಂತ ಯುವಕನ ಪರವಾಗಿ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ನಿಂತಿದ್ದಾರೆ. ಇಮ್ತಿಯಾಜ್ ಅಹಮದ್ ಸಾವಿನ ಹಿಂದೆ ಸಂಚಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಇಮ್ತಿಯಾಜ್ ಸಾವಿಗೆ ಸಂಚು ನಡೆದ ಬಗ್ಗೆ ಗಂಭೀರವಾದ ಆರೋಪಗಳಿದೆ. ಸ್ಥಳೀಯರ ಪ್ರಕಾರ ಸೇನೆ ಇಮ್ತಿಯಾಜ್ನನ್ನ ವಶಕ್ಕೆ ಪಡೆದಿತ್ತು. ನಿಗೂಢವಾಗಿ ಇಮ್ತಿಯಾಜ್ ಮೃತದೇಹ ಸಿಕ್ಕಿದೆ, ತನಿಖೆ ಆಗಬೇಕು ಅಂತ ಮೆಹಬೂಬಾ ಮುಫ್ತಿ ಆಗ್ರಹಿಸಿದ್ದಾರೆ. ನಿಗೂಢವಾಗಿ ಮೃತದೇಹ ಸಿಕ್ಕಿದೆ, ಈತನ ಸಾವಿಗೆ ಸಂಚು ನಡೆದಿತ್ತು ಅನ್ನೋ ಗಂಭೀರವಾದ ಆರೋಪ ಮಾಡ್ತಾ ಇರೋದು ಮೆಹಬೂಬಾ ಮುಫ್ತಿ. ಹಾಗಾಗಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಟ್ವೀಟ್ ಮಾಡಿದ್ದಾರೆ. ಆದ್ರೆ ಬಹಳ ಸ್ಪಷ್ಟವಾದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಈತನನ್ನ ಸ್ಥಳ ಮಹಜರಿಗೆ ಅಂತ ಪೊಲೀಸರು ಕರ್ಕೊಂಡು ಹೋದಾಗ ಈತನೇ ಕಾಡಿನ ಭಾಗದಿಂದ ಓಡಿ ಬಂದು ನದಿಗೆ ಹಾರ್ತಾನೆ. ಡ್ರೋನ್ ನಲ್ಲಿ ಸರಿಯಾದಂತ ದೃಶ್ಯ ಇದು. ಉಕ್ಕಿ ಹರಿತಾ ಇದೆ ನದಿ. ಆತನಿಗೆ ಈಜೋದಕ್ಕಾಗ್ಲಿಲ್ಲ, ಆತ ಮೃತಪಟ್ಟಿದ್ದಾನೆ. ನಿಗೂಢವಾಗಿ ಮೃತದೇಹ ಸಿಕ್ಕಿದೆ ಅಂತ ಮೆಹಬೂಬಾ ಮುಫ್ತಿ ಟ್ವೀಟ್ ಮಾಡಿದ್ದಾರೆ. ಆದ್ರೆ ಬಹಳ ಸ್ಪಷ್ಟವಾದಂತಹ ದೃಶ್ಯವೇ ಇಲ್ಲಿದೆ. ಇಮ್ತಿಯಾಜ್ ಅಹಮದ್ ಸಾವು ಹೇಗಾಯ್ತು ಅಂತ, ಆತ ಮಾಡಿದಂತ ಎಡವಟ್ಟೇನು ಅಂತ. ಪೊಲೀಸರು ಸ್ಥಳ ಪರಿಶೀಲನೆಗೆ ಅಂತ ಕರ್ಕೊಂಡು ಹೋದಾಗ ಈತನೇ ಓಡಿ ಹೋಗಿ ನದಿಗೆ ಹಾರಿತು ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ. ನದಿ ದಾಟಿ ಆರಾಮಾಗಿ ಬಚಾವ್ ಆಗ್ತೀನಿ ಅಂತ ಆತ ಅನ್ಕೊಂಡಿರ್ತಾನೆ. ಆದ್ರೆ ನದಿಯಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ. ಉಗ್ರರಿಗೆ ಬೆಂಬಲ ಕೊಟ್ಟಂತ ಯುವಕನ ಪರವಾಗಿ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ನಿಂತಿದ್ದಾರೆ. ಇಮ್ತಿಯಾಜ್ ಅಹಮದ್ ಸಾವಿನ ಹಿಂದೆ ಸಂಚಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಇಮ್ತಿಯಾಜ್ ಸಾವಿಗೆ ಸಂಚು ನಡೆದ ಬಗ್ಗೆ ಗಂಭೀರವಾದ ಆರೋಪಗಳಿದೆ. ಸ್ಥಳೀಯರ ಪ್ರಕಾರ ಸೇನೆ ಇಮ್ತಿಯಾಜ್ನನ್ನ ವಶಕ್ಕೆ ಪಡೆದಿತ್ತು. ನಿಗೂಢವಾಗಿ ಇಮ್ತಿಯಾಜ್ ಮೃತದೇಹ ಸಿಕ್ಕಿದೆ, ತನಿಖೆ ಆಗಬೇಕು ಅಂತ ಮೆಹಬೂಬಾ ಮುಫ್ತಿ ಆಗ್ರಹಿಸಿದ್ದಾರೆ. ನಿಗೂಢವಾಗಿ ಮೃತದೇಹ ಸಿಕ್ಕಿದೆ, ಈತನ ಸಾವಿಗೆ ಸಂಚು ನಡೆದಿತ್ತು ಅನ್ನೋ ಗಂಭೀರವಾದ ಆರೋಪ ಮಾಡ್ತಾ ಇರೋದು ಮೆಹಬೂಬಾ ಮುಫ್ತಿ. ಹಾಗಾಗಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಟ್ವೀಟ್ ಮಾಡಿದ್ದಾರೆ. ಆದ್ರೆ ಬಹಳ ಸ್ಪಷ್ಟವಾದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಈತನನ್ನ ಸ್ಥಳ ಮಹಜರಿಗೆ ಅಂತ ಪೊಲೀಸರು ಕರ್ಕೊಂಡು ಹೋದಾಗ ಈತನೇ ಕಾಡಿನ ಭಾಗದಿಂದ ಓಡಿ ಬಂದು ನದಿಗೆ ಹಾರ್ತಾನೆ. ಡ್ರೋನ್ ನಲ್ಲಿ ಸರಿಯಾದಂತ ದೃಶ್ಯ ಇದು. ಉಕ್ಕಿ ಹರಿತಾ ಇದೆ ನದಿ. ಆತನಿಗೆ ಈಜೋದಕ್ಕಾಗ್ಲಿಲ್ಲ, ಆತ ಮೃತಪಟ್ಟಿದ್ದಾನೆ. ನಿಗೂಢವಾಗಿ ಮೃತದೇಹ ಸಿಕ್ಕಿದೆ ಅಂತ ಮೆಹಬೂಬಾ ಮುಫ್ತಿ ಟ್ವೀಟ್ ಮಾಡಿದ್ದಾರೆ. ಆದ್ರೆ ಬಹಳ ಸ್ಪಷ್ಟವಾದಂತಹ ದೃಶ್ಯವೇ ಇಲ್ಲಿದೆ. ಇಮ್ತಿಯಾಜ್ ಅಹಮದ್ ಸಾವು ಹೇಗಾಯ್ತು ಅಂತ, ಆತ ಮಾಡಿದಂತ ಎಡವಟ್ಟೇನು ಅಂತ. ಪೊಲೀಸರು ಸ್ಥಳ ಪರಿಶೀಲನೆಗೆ ಅಂತ ಕರ್ಕೊಂಡು ಹೋದಾಗ ಈತನೇ ಓಡಿ ಹೋಗಿ ನದಿಗೆ ಹಾರಿತು ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ. ನದಿ ದಾಟಿ ಆರಾಮಾಗಿ ಬಚಾವ್ ಆಗ್ತೀನಿ ಅಂತ ಆತ ಅನ್ಕೊಂಡಿರ್ತಾನೆ. ಆದ್ರೆ ನದಿಯಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.